ಭಾಲ್ಕಿ ಮಠವನ್ನು ಹೋಲುವ ಇನ್ನೊಂದು ಮಠ ಇಲ್ಲ. ಲಿಂಗಾಯತ ಸಮಾಜದಲ್ಲಿ ಸಾವಿರಾರು ಮಠಗಳಿವೆ. ಇಲ್ಲಿ ಒಂದನ್ನು ಹೋಲುವ ಇನ್ನೊಂದು ಮಠ ನೂರಾರು ಸಂಖ್ಯೆಯಲ್ಲಿ ಸಿಗುತ್ತವೆ. ಆದರೆ ಭಾಲ್ಕಿ ಪಟ್ಟದೇವರ ಮಠವನ್ನು ಹೋಲುವ ಮಠ ಇನ್ನೊಂದಿಲ್ಲವೆಂದೇ ಹೇಳಬೇಕು. ಭಾಲ್ಕಿ ಮಠದ ಇತಿಹಾಸದಲ್ಲಿ ಪೂಜ್ಯ ಚನ್ನಬಸವ ಪಟ್ಟದೇವರು ಒಬ್ಬ ಯುಗ ಪುರುಷರು. ಅವರ ಬಳಿಕ ಪೀಠಕ್ಕೆ ಬಂದವರು ಪ್ರಸ್ತುತ ಶ್ರೀ ಬಸವಲಿಂಗ ಪಟ್ಟದೇವರು. ಯುಗ ಪುರುಷರೊಬ್ಬರಿಗೆ ವಾರಸುದಾರರಾಗಿ ಬರುವ ಸವಾಲು ಸಣ್ಣದೇನಲ್ಲ. ಈ ಅವಕಾಶವನ್ನು ಆಹ್ವಾನವೆಂಬಂತೆ ಸ್ವೀಕರಿಸಿ ನಿರ್ವಹಿಸುತ್ತಾ ಬಂದವರು ಇವರು. ಮೈಸೂರು, ತುಮಕೂರು, ಚಿತ್ರದುರ್ಗ, ಸಿರಿಗೆರೆ, ಶಿವಮೊಗ್ಗ, ಗದಗ, ಹುಬ್ಬಳ್ಳಿ, ಇಳಕಲ್ಲು, ಹೊಸಪೇಟೆ ಹೀಗೆ ದಕ್ಷಿಣದಿಂದ ಉತ್ತರಕ್ಕೆ ಬಂದಂತೆ ಲಿಂಗಾಯತ ಮಠಗಳಿಗೆ ಅನುಕೂಲತೆಗಳು ಕಡಿಮೆ. ಹೀಗಿರುವಾಗ ಇನ್ನು ಉತ್ತರದ ಭಾಲ್ಕಿ ಮಠಕ್ಕೆ ಇಂಥ ಅನುಕೂಲತೆ ಮತ್ತೂ ಕಡಿಮೆ. ಈ ಬಗೆಯ ಸವಲತ್ತುಗಳ ಕೊರತೆಯನ್ನು ಸೋಪಾನ ಮಾಡಿಕೊಂಡು ಬೆಳೆದವರು, ಮಠವನ್ನು ಸಮಾಜವನ್ನು ಬೆಳೆಸಿದವರು ಶ್ರೀ ಬಸವಲಿಂಗ ಪಟ್ಟದೇವರು. ಒಳಗೆ ಲಿಂಗದ ಕೂಟದಲ್ಲಿ ಮನವೊಡಗಿರಬೇಕು, ಹೊರಗೆ ಜಂಗಮದ ಮಾಟದಲ್ಲಿ ತನುವಿಡಿದಿರಬೇಕು ಎಂಬ ಸೂತ್ರವನ್ನೇ ಗಟ್ಟಿಯಾಗಿ ಹಿಡಿದು ಇವರು ಲಿಂಗಾಯತ ಸಿದ್ಧಾಂತ ಸಮಾಜಗಳನ್ನು ವಿಸ್ತಾರದಿಂದ ಜಾತ್ಯತೀತವಾಗಿ ಬೆಳೆಸಿರುವರು. ಅನೇಕ ಶಿಕ್ಷಣ ಸಂಸ್ಥೆ, ಅನೇಕ ಗ್ರಂಥ ಪ್ರಕಾಶನ, ಅನೇಕ ಪ್ರಶಸ್ತಿ ಬಹುಮಾನ, ಅನೇಕ ಧಾರ್ಮಿಕ ಪರಿಷತ್ತು, ಅನೇಕ ಪ್ರತಿಷ್ಠಾನ, ಅನೇಕ ಸಾಂಸ್ಕೃತಿಕ ಸಂಘಗಳನ್ನು ಹುಟ್ಟಿ ಹಾಕಿರುವರು. ಇವುಗಳಲ್ಲಿ ಎತ್ತಿ ಹೇಳಬೇಕಾದರೆ ಹೊರ ರಾಜ್ಯಗಳಲ್ಲಿ ಬಸವ ಪ್ರಜ್ಞೆ ಬೆಳೆಸಿದ ಸಂಘಟನಾ ಕಾರ್ಯ. ಪೂಜ್ಯ ಶ್ರೀ ಮ. ಗ. ಛ. ಡಾ. ಬಸವಲಿಂಗ ಪಟ್ಟದೇವರು ಹುಟ್ಟಿದ ಜನ್ಮ ದಿನಾಂಕ 25/8/1950. ವಿದ್ಯಾರ್ಹತೆ MA ಕನ್ನಡ. ಪಟ್ಟಾಧಿಕಾರ 1/6/1985. ದೀಕ್ಷಾಗುರುಗಳು ಪರಮ ಪೂಜ್ಯ ಶ್ರೀ ಮ. ಗ. ಛ. ಡಾ. ಚನ್ನಬಸವ ಪಟ್ಟದೇವರು. ಹಿರೇಮಠ ಸಂಸ್ಥಾನ ಭಾಲ್ಕಿ. ಬಸವಾದಿ ಶರಣರ ಸಮಗ್ರ ಕ್ರಾಂತಿಯ ನೆಲೆಯಾಗಿರುವ ಕಲ್ಯಾಣ ಕರ್ನಾಟಕ ಭಾಗದ ಭಾಲ್ಕಿಯ ಹಿರೇಮಠವನ್ನು ಬಸವ ಪರಂಪರೆ ಮುಂದುವರಿಸಿಕೊಂಡು ಬರುತ್ತಿದೆ. ಆಚಾರ್ಯ ಪರಂಪರೆ ಮಠ ಬಸವ ಪರಂಪರೆಗೆ ಪರಿವರ್ತಿಸಿದ ಕೀರ್ತಿ ಹಿರಿಯ ಪೂಜ್ಯರಾದ ಲಿಂಗೈಕ್ಯ ಡಾ. ಚನ್ನಬಸವ ಪಟ್ಟದೇವರದು. ಅವರ ಕರಸಂಜಾತರಾದ ಪೂಜ್ಯ ಶ್ರೀ ಡಾ. ಬಸವಲಿಂಗ ಪಟ್ಟದೇವರು ಭಾಲ್ಕಿ ಮಠಕ್ಕೆ ಮಠದ ಒಡೆಯನಾಗಲಿಕ್ಕೆ ಬಂದವರಲ್ಲ. ಮನೆಯಲ್ಲಿ ಕಡುಬಡತನ, ಊರಲ್ಲಿ ಶಿಕ್ಷಣದ ಸೌಲಭ್ಯ ಇಲ್ಲದ ಕಾರಣ ಓದುವ ಅಪಾರ ಆಸಕ್ತಿ ಅವರಿಗೆ ಭಾಲ್ಕಿ ಮಠಕ್ಕೆ ಬರುವಂತೆ ಮಾಡಿತ್ತು. ಶಿಕ್ಷಣದ ಜೊತೆಗೆ ಅವರಲ್ಲಿ ಬಸವ ಧರ್ಮ, ಸಂಸ್ಕೃತಿ, ಸಾಹಿತ್ಯ ಪರಂಪರೆಯ ಕುರಿತು ಹೆಚ್ಚಿನ ಆಸಕ್ತಿ ಉಂಟಾಗಿ ಅವರ ಮನಸ್ಸು ವಿರಕ್ತಿಯ ಕಡೆ ಒಲಿಯಿತು. ಇದನ್ನು ಅರಿತ ಹಿರಿಯ ಪೂಜ್ಯರು 1977ರಂದು ಶ್ರೀಮಠದ ಉತ್ತರಾಧಿಕಾರಿಯಾಗಿ ನೇಮಿಸಿಕೊಂಡರು. 1985ರಲ್ಲಿ ಪೂಜ್ಯರ ಪಟ್ಟಾಧಿಕಾರವಾದ ನಂತರ ಅವರು ತಮ್ಮ ಕಾರ್ಯವ್ಯಾಪ್ತಿಯನ್ನು ಜಗದಗಲವಾಗಿ ವಿಸ್ತರಿಸಿದರು. ಸಮಾಜ ಮತ್ತು ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ, ಕೃಷಿ, ಪರಿಸರ ಪ್ರೀತಿ ಮುಂತಾದ ಕ್ಷೇತ್ರಗಳಲ್ಲಿ ಜನಪರ ಮತ್ತು ಜೀವಪರ ಸೇವೆ ಮಾಡುವ ಮೂಲಕ ಶ್ರಮಿಸುತ್ತಿರುವ ಪೂಜ್ಯರು ಮಹಾಜಂಗಮರಾದರು. ಜಂಗಮ ಪಥ ಸಾಹಿತ್ಯ ಸೇವೆ. ಪರಮ ಪೂಜ್ಯರು ಬಹುಭಾಷಿಕರಾಗಿದ್ದು ಸ್ವತಃ ಉತ್ತಮ ಲೇಖಕರೂ ಆಗಿದ್ದಾರೆ. ಶರಣ ಸಾಹಿತ್ಯ ಕುರಿತು ಇಲ್ಲಿಯವರೆಗೆ ಅವರು 29 ಪುಸ್ತಕಗಳು ಪ್ರಕಟವಾಗಿವೆ. 5 ಕೃತಿಗಳನ್ನು ಸಂಪಾದಿಸಿದ್ದಾರೆ. ಪೂಜ್ಯರು ಬರೆದಿರುವ ಕೃತಿಗಳನ್ನು ಮರಾಠಿ ಭಾಷೆಗೆ 15, ತೆಲುಗು ಭಾಷೆಗೆ 6 ಅನುವಾದಗೊಂಡು ಜನಪ್ರಿಯತೆ ಪಡೆದಿವೆ. ಶ್ರೀಮಠದ ಅಡಿಯಲ್ಲಿ ಅನೇಕ ಪರಿಷತ್ತುಗಳನ್ನು ಸ್ಥಾಪಿಸಿ ಅದರ ಮೂಲಕ ಕನ್ನಡ, ಮರಾಠಿ, ತೆಲುಗು ಮತ್ತು ಹಿಂದಿ ಭಾಷೆಯಲ್ಲಿ ಶರಣ ಸಾಹಿತ್ಯ ಪ್ರಕಟಣೆಗಳು ಹೊರತರುತ್ತಲಿದ್ದಾರೆ. 2023ರವರೆಗೆ ಕನ್ನಡ 150 ಪುಸ್ತಕಗಳು, ಮರಾಠಿ 190 ಪುಸ್ತಕಗಳು, ತೆಲುಗು 32 ಪುಸ್ತಕಗಳು, ಹಿಂದಿ 20 ಪುಸ್ತಕಗಳು, ಇಂಗ್ಲಿಷ್ 2 ಹೀಗೆ ಒಟ್ಟು 394 ಕೃತಿಗಳನ್ನು ಪ್ರಕಟಿಸುವ ಮೂಲಕ ಅಕ್ಷರ ಸಂಸ್ಕೃತಿಯನ್ನು ಬೆಳೆಸುತ್ತಿರುವ ಪೂಜ್ಯರು ಅಕ್ಷರ ಸಂತರಾಗಿದ್ದಾರೆ. ಬಸವ ತತ್ವ ಪ್ರಸಾರ ಸೇವೆ. ಪೂಜ್ಯರಿಗೆ ಬಸವ ತತ್ವ ಪ್ರಸಾರವೇ ಪ್ರಾಣಜೀವಾಳವಾಗಿದೆ. ಆದ ಕಾರಣ ಪೂಜ್ಯರು ರಾಜ್ಯ, ಹೊರ ರಾಜ್ಯ, ಹೊರ ದೇಶಗಳಲ್ಲಿ ಬಸವ ತತ್ವ ಪ್ರಸಾರ ಸೇವೆ ನಿರಂತರವಾಗಿ ಮಾಡುತ್ತಲಿದ್ದಾರೆ. ಮಹಾರಾಷ್ಟ್ರ ಬಸವ ಪರಿಷತ್ತು 27ನೇ ಜನವರಿ
27ನೇ ಜನವರಿ 2007ರಲ್ಲಿ ಮಹಾರಾಷ್ಟ್ರ ಬಸವ ಪರಿಷತ್ತು ಸ್ಥಾಪನೆ ಮಾಡಿ 2023ರವರೆಗೆ 190 ಮರಾಠಿ ಗ್ರಂಥಗಳ ಪ್ರಕಟಣೆ ಹಾಗೂ 5 ಲಕ್ಷಕ್ಕೂ ಹೆಚ್ಚು ಗ್ರಂಥಗಳ ವಿತರಣೆ. ಕರ್ನಾಟಕ ಸರ್ಕಾರ ಪ್ರಕಟಿಸಿದ ವಚನ ಸಾಹಿತ್ಯದ 14 ಸಂಪುಟಗಳನ್ನು ಬಸವ ಪರಿಷತ್ತಿನ ವತಿಯಿಂದ ಮರಾಠಿ ಭಾಷೆಯಲ್ಲಿ ಅನುವಾದವಾಗಿ ಪ್ರಕಟಗೊಂಡಿವೆ. ಪ್ರಕಟಗೊಂಡ 190 ಪುಸ್ತಕಗಳಲ್ಲಿ ಸುಮಾರು 75 ಪುಸ್ತಕಗಳು 5ರಿಂದ 8 ಸಲ ಮರುಮುದ್ರಣವಾಗಿವೆ. ಪರಿಷತ್ತು ಪ್ರಕಟಿಸಿದ 3 ಪುಸ್ತಕಗಳು 60,000 ಪ್ರತಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಶೋಧನಾ ಶಿಕ್ಷಣ ಸಂಸ್ಥೆ ಬಾರ್ಟಿ ಪುಣೆ ಈ ಸಂಸ್ಥೆ ಖರೀದಿಸಿ ಮಹಾರಾಷ್ಟ್ರದ ಗ್ರಂಥಾಲಯಗಳಿಗೆ ಉಚಿತವಾಗಿ ವಿತರಿಸಿದೆ. ಪರಿಷತ್ತಿನಿಂದ ಪ್ರಕಟವಾದ ಸತ್ಯಾचा महामार्ग ಡಾಕ್ಟರ್ ಎಂ. ಕಲಬುರ್ಗಿ ಗ್ರಂಥಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ 2017ನೇ ಸಾಲಿನ ಉತ್ಕೃಷ್ಟ ಅನುವಾದ ಗ್ರಂಥ ಪ್ರಶಸ್ತಿ ಲಭಿಸಿದೆ. 2012ರಲ್ಲಿ ಅಖಂಡ ಮಹಾರಾಷ್ಟ್ರದ 36 ಜಿಲ್ಲೆಗಳಲ್ಲಿ ಬಸವ ಸಂದೇಶ ಯಾತ್ರೆ ಕೈಗೊಳ್ಳಲಾಯಿತು. 10 ರಾಜ್ಯ ಮಟ್ಟದ ಬಸವ ಸಮ್ಮೇಳನಗಳ ಆಯೋಜನೆ, ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಬಸವ ಸಮ್ಮೇಳನಗಳು ಹಾಗೂ ವಚನ ಗ್ರಂಥ ದಿಂಡಿ ಮೂಲಕ ಪುಸ್ತಕ ವಿತರಣೆ, ರಾಜ್ಯ ಮಟ್ಟದ ನಿಬಂಧ, ಕಾವ್ಯ, ಭಾಷಣ ಸ್ಪರ್ಧೆ ಹಾಗೂ ಅನುಭವ ಮಂಟಪ ಪರೀಕ್ಷೆಯ ಆಯೋಜನೆ ಮಾಡಲಾಗಿದೆ. ತೆಲಂಗಾಣ ಬಸವ ಪರಿಷತ್ತು 22ನೇ ಡಿಸೆಂಬರ್ 2007ರಲ್ಲಿ ತೆಲಂಗಾಣ ಬಸವ ಪರಿಷತ್ತು ಸ್ಥಾಪನೆ. 2023ರವರೆಗೆ 32 ತೆಲುಗು ಗ್ರಂಥಗಳ ಪ್ರಕಟಣೆ ಹಾಗೂ ವಿತರಣೆ. 2019ರಲ್ಲಿ ಅಖಂಡ ತೆಲಂಗಾಣದ 31 ಜಿಲ್ಲೆಗಳಲ್ಲಿ ಬಸವ ಸಂದೇಶ ಯಾತ್ರೆ ಕೈಗೊಳ್ಳಲಾಯಿತು. ಪೂಜ್ಯರ ಕೋರಿಕೆ ಮೇರೆಗೆ ತೆಲಂಗಾಣ ರಾಜ್ಯದ 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬಸವ ಚರಿತ್ರೆ ಅಳವಡಿಸಲಾಗಿದೆ. ಬಸವ ಸಮ್ಮೇಳನಗಳು, ವಚನ ಗ್ರಂಥ ದಿಂಡಿ, ಅನುಭವ ಮಂಟಪ ಪರೀಕ್ಷೆ ಹಾಗೂ ನಿಬಂಧ, ಕಾವ್ಯ, ಭಾಷಣ ಸ್ಪರ್ಧೆಗಳ ಆಯೋಜನೆ ಮಾಡಲಾಗಿದೆ. ಬಸವ ಭಾರತಿ ಹಿಂದಿ ಪ್ರತಿಷ್ಠಾನ ಹಿಂದಿ ಭಾಷೆಯ ರಾಜ್ಯಗಳಲ್ಲಿ ಬಸವ ತತ್ವ ಪರಿಚಯಿಸುವ ಸದುದ್ದೇಶದಿಂದ ಹಿಂದಿ ಭಾಷೆಯಲ್ಲಿ 20 ಗ್ರಂಥಗಳ ಪ್ರಕಟಣೆ ಹಾಗೂ ಆ ರಾಜ್ಯಗಳ ವಿಶ್ವವಿದ್ಯಾಲಯಕ್ಕೆ ಗ್ರಂಥಗಳ ವಿತರಣೆ. ಹೊರದೇಶಗಳಲ್ಲಿ ಬಸವ ತತ್ವ ಪ್ರಸಾರ 2015ರಲ್ಲಿ ಮಸ್ಕಟ್ ದೇಶದಲ್ಲಿ ಬಸವ ಜಯಂತಿ ನಿಮಿತ್ತ 10 ದಿವಸಗಳ ಪರ್ಯಂತ ಬಸವ ತತ್ವ ಪ್ರಸಾರ, 2017ರಲ್ಲಿ ಆಸ್ಟ್ರೇಲಿಯಾ ಹಾಗೂ ಸಿಂಗಾಪುರದಲ್ಲಿ 15 ದಿವಸಗಳ ಪರ್ಯಂತ ಬಸವ ತತ್ವ ಪ್ರಸಾರ, 2023ರಲ್ಲಿ ದುಬೈ ದೇಶದಲ್ಲಿ 8 ದಿವಸಗಳ ಪರ್ಯಂತ ಬಸವ ತತ್ವ ಪ್ರಸಾರ. ಬಸವ ಕಲ್ಯಾಣ ಅನುಭವ ಮಂಟಪ ಸೇವೆ. ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪ ಬಸವ ಕಲ್ಯಾಣದ ಅಧ್ಯಕ್ಷರಾಗಿ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಸಂಯೋಜಿಸಿರುವುದು. ಪ್ರತಿ ವರ್ಷ ಶರಣ ಕಮ್ಮಟ, ಅನುಭವ ಮಂಟಪ ಉತ್ಸವ ಆಯೋಜನೆ ಮಾಡುವ ಮೂಲಕ ಶರಣರ ಸಮಾವೇಶ, ಬಸವಾದಿ ಶರಣರ ಜಯಂತಿ ಮತ್ತು ಸ್ಮರಣೋತ್ಸವಗಳ ಆಚರಣೆ, ಶರಣ ಚರಿತ್ರಾಮೃತ ಮಾಲಿಕೆಯಲ್ಲಿ 40 ಪುಸ್ತಕಗಳ ಪ್ರಕಟ ಮಾಡಲಾಗಿದೆ. ಪ್ರತಿ ವರ್ಷ ರಾಜ್ಯ ಮಟ್ಟದ ಬಸವಣ್ಣನವರ ವಚನ ಕಂಠಪಾಠ ಸ್ಪರ್ಧೆ, ವಚನ ಸಂಗೀತೋತ್ಸವ, ನಾಟಕ ಪ್ರದರ್ಶನ, ವಚನ ನೃತ್ಯ, ವಚನ ಭಜನೆ, ಶರಣರ ರೂಪಕಗಳ ಪ್ರದರ್ಶನ, ಬಸವಾದಿ ಶರಣರ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣಗಳ ಆಯೋಜನೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅನುಭವ ಮಂಟಪ ಪ್ರಶಸ್ತಿ, ಡಾಕ್ಟರ್ ಜಯದೇವಿ ತಾಯಿ ಲಿಗಡೆ ರಾಷ್ಟ್ರೀಯ ಪುರಸ್ಕಾರ, ಡಾಕ್ಟರ್ ಎಂ. ಕಲಬುರ್ಗಿ ಸಾಹಿತ್ಯ ಸಂಶೋಧನಾ ರಾಷ್ಟ್ರೀಯ ಪುರಸ್ಕಾರ ಹಾಗೂ ಒಕ್ಕಲಿಗ ಮುದ್ದಣ್ಣ ಸಾವಯವ ಕೃಷಿ ಪ್ರಶಸ್ತಿ ಮುಂತಾದ ಪುರಸ್ಕಾರಗಳು ಪ್ರದಾನ. ಬಸವ ಕಲ್ಯಾಣ ನಗರದ ವಿವಿಧ ಬಡಾವಣೆಗಳಲ್ಲಿ ಮಾಸಿಕ ಅನುಭವ ಮಂಟಪ ಕಾರ್ಯಕ್ರಮ. ಅನುಭವ ಮಂಟಪದಲ್ಲಿ ನಿರಂತರ ಅನ್ನ ಜ್ಞಾನ ದಾಸೋಹ ಹಾಗೂ ವಸತಿ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ನೂತನ ಅನುಭವ ಮಂಟಪ ನಿರ್ಮಾಣ. ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಶರಣಕಮ್ಮಟಕ್ಕೆ ಹೊಸ ಕಳೆ ತುಂಬುವ ಮಹದುದ್ದೇಶದಿಂದ ಅದನ್ನು ಅನುಭವ ಮಂಟಪ ಉತ್ಸವನ್ನಾಗಿ ಪರಿವರ್ತಿಸಿ ರಾಷ್ಟ್ರದ ಗಮನ ಸೆಳೆಯುವ ಹಾಗೆ ಮಾಡಿದ್ದಾರೆ. ಅದರ ಫಲಸ್ವರೂಪವಾಗಿ ಕರ್ನಾಟಕ ಸರ್ಕಾರ ಗೋರು ಚನ್ನಬಸಪ್ಪ ಅವರ ಅಧ್ಯಕ್ಷತೆಯಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣಕ್ಕೆ 600 ಕೋಟಿ ಯೋಜನೆಯ ನೀಲಿನಕ್ಷೆ ರೂಪಿಸಿತ್ತು. ಅದನ್ನು ಅನುಷ್ಠಾನ ಮಾಡುವುದಕ್ಕಾಗಿ ಪೂಜ್ಯರು ನಿರಂತರ ಪರಿಶ್ರಮ ಪಟ್ಟರು. ಹಾದಿ ಬೀದಿಯಲ್ಲಿ ನಿಂತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಅದಕ್ಕಾಗಿ ವಿಧಾನಸಭೆಯ ಮೆಟ್ಟಲು ಏರಿದರು. ನೂತನ ಅನುಭವ ಮಂಟಪ ಕಟ್ಟಲಿಕ್ಕೆ ಭೂಮಿ ಬೇಕು ಎಂಬ ಪ್ರಶ್ನೆ ಬಂದಾಗ ವಿಶ್ವ ಬಸವ ಧರ್ಮ ಟ್ರಸ್ಟ್ನ ಕಬ್ಜೆಯಲ್ಲಿರುವ ಭೂಮಿಯನ್ನು ಸರ್ಕಾರಕ್ಕೆ ಯಾವುದೇ ಷರತ್ತು ಇಲ್ಲದೆ ನೀಡಿರುವುದು
ಪೂಜ್ಯರ ಬಸವನಿಷ್ಠೆಗೆ ನೀಡಿದ ಕೈಗನ್ನಡಿಯಾಗಿದೆ. ಪೂಜ್ಯರ ನಿರಂತರ ಪ್ರಯತ್ನದ ಫಲವಾಗಿ ಕ್ರಾಂತಿಭೂಮಿ ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪದ ಕಟ್ಟಡ ಭರದಿಂದ ಸಾಗುತ್ತಿರುವುದು ಸಮಸ್ತ ಬಸವ ಭಕ್ತರಿಗೆ ಅತ್ಯಂತ ಹರ್ಷವನ್ನುಂಟು ಮಾಡಿದೆ. ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಬಸವಾದಿ ಶರಣರ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬಿತ್ತುವ ಸದುದ್ದೇಶದಿಂದ 2022-23ನೇ ಶೈಕ್ಷಣಿಕ ವರ್ಷದಿಂದ ಬೀದರ್ ನಗರದಲ್ಲಿ 5ನೇ ಪಾಸಾದ ವಿದ್ಯಾರ್ಥಿನಿಯರಿಗಾಗಿ ಈ ವಿದ್ಯಾಲಯ ಪ್ರಾರಂಭಿಸಲಾಗಿದೆ. ಈ ವಿದ್ಯಾಲಯದಲ್ಲಿ ಶಾಲಾ ಪಠ್ಯದ ಜೊತೆಗೆ ಶರಣ ಸಂಸ್ಕೃತಿಯ ಪಠ್ಯವನ್ನು ಬೋಧಿಸಲಾಗುತ್ತದೆ. ಅದಕ್ಕಾಗಿ ಅನುಭವ ಮಂಟಪ ಸಂಸ್ಕೃತಿ ಎಂಬ ಸ್ವತಂತ್ರ ಪಠ್ಯವನ್ನು ನಿರ್ಮಿಸಲಾಗಿದೆ. ಶಿವಯೋಗ, ಸಾಮೂಹಿಕ ಇಷ್ಟಲಿಂಗ ಪೂಜೆ, ವಚನ, ಪ್ರಾರ್ಥನೆ, ಭಜನೆ, ಲಿಂಗಾಯತ ಧರ್ಮದ ಸಂಸ್ಕಾರಗಳು, ಪ್ರವಚನ, ವಚನ, ಸಂಗೀತ ಮುಂತಾದವು ಕಲಿಸಲಾಗುತ್ತವೆ. 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಊಟ, ವಸತಿ, ಶಿಕ್ಷಣ ಎಲ್ಲವೂ ಉಚಿತವಾಗಿ ನೀಡಲಾಗುತ್ತದೆ. ಮಾನವೀಯ ಸೇವೆ ಶತಶತಮಾನಗಳಿಂದ ನಮ್ಮ ಸಮಾಜ ವೇಶ್ಯಾಪುತ್ರ, ದಾಸಿಪುತ್ರರು ಹಾಗೂ ಅನೈತಿಕ ಸಂಬಂಧಗಳಿಂದ ಹುಟ್ಟಿದ ಮಕ್ಕಳ ಬದುಕುವ ಹಕ್ಕನ್ನೇ ಕಸಿದುಕೊಂಡಿದೆ. ಇಂತಹ ಮಕ್ಕಳ ಜೊತೆ ತಮ್ಮ ಹೊಕ್ಕುಳ ಹುರಿಯನ್ನು ಜೋಡಿಸಿಕೊಂಡವರು ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಪೂಜ್ಯರು ಇಂತಹ ನಿರ್ಗತಿಕ ಮಕ್ಕಳನ್ನು ಅಪ್ಪಿಕೊಂಡು ಅವರ ತಾಯಿ, ತಂದೆ, ಬಂಧು ಬಳಗವಾಗಿದ್ದಾರೆ. ಇಂತಹ ಮಕ್ಕಳ ಆರೈಕೆಗಾಗಿ ಪಡೆದುಕೊಳ್ಳಲು ಪೂಜ್ಯರಿಗೆ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲುವ ಪ್ರಸಂಗ ಬಂದಿತ್ತು. ಯಾರದೋ ತಪ್ಪಿಗೆ ಬಲಿಯಾಗಿ ಈ ಭೂಮಿಯ ಮೇಲೆ ಬರುವುದಕ್ಕಿಂತ ಮೊದಲೇ ಅನೈತಿಕವೆಂಬ, ಅನಾಥವೆಂಬ ಹಣೆಪಟ್ಟಿ ಕಟ್ಟಿಕೊಂಡು ಬರುವ ಮಕ್ಕಳ ಭಾಗ್ಯವಿಧಾತರಾಗಿದ್ದಾರೆ. ಹುಟ್ಟಿದ ತಕ್ಷಣ ತಂದೆ ತಾಯಿಗೆ ಬೇಡವಾದ ಅವರ ಮಮತೆಯನ್ನು ಕಳೆದುಕೊಂಡು ಪ್ರಾಣಿ ಪಕ್ಷಿಗಳಿಗೆ ಬಲಿಯಾಗುವಂತಹ ಹಸುಜೀವಿಗಳನ್ನು ತಾಯಿಯ ಮಮತೆಯಂತೆ ಅಪ್ಪಿಕೊಳ್ಳುವುದರ ಮುಂದೆ ಮತ್ತಾವುದಾದರೂ ಪ್ರೀತಿಯುಂಟೆ? ಪೂಜ್ಯರು ಪ್ರತಿಯೊಂದು ಮಕ್ಕಳ ಹೃದಯದಲ್ಲಿ ಬಸವ ದರ್ಶನವನ್ನು ಪಡೆಯುತ್ತಾ ಹಾರೈಸುತ್ತಿದ್ದಾರೆ. ಹೀಗಾಗಿ ಅವರಿಗೆ ಈ ಮಕ್ಕಳ ಅನಾಥ ಶಿಶುಗಳಾಗಿ ಕಾಣದೆ ಬಸವ ಶಿಶುಗಳಾಗಿ, ಸುದೈವಿ ಮಕ್ಕಳಾಗಿ ಕಾಣುತ್ತಾರೆ. ಇಂತಹ ಬಸವ ಶಿಶುಗಳ ಮೇಲೆ ಪೂಜ್ಯರಿಗೆ ಎಷ್ಟು ಪ್ರೀತಿ ಎಂದರೆ ಅವರು ತಮ್ಮ ಹುಟ್ಟುಹಬ್ಬವನ್ನು ಬಸವ ಶಿಶುಗಳ ಹುಟ್ಟುಹಬ್ಬವಾಗಿ ಆಚರಿಸುತ್ತಿದ್ದಾರೆ. ಶೈಕ್ಷಣಿಕ ಸೇವೆ ಶ್ರೀ ಚನ್ನಬಸವೇಶ್ವರ ಗುರುಕುಲ ಕರಡ್ಯಾಳ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಬರಿಗೈಯಿಂದ 1992ರಲ್ಲಿ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಸ್ಥಾಪಿಸುವ ಮೂಲಕ ಕಲ್ಯಾಣ ಕರ್ನಾಟಕದ ಗಡಿಭಾಗದಲ್ಲಿ ಅರಿವಿನ ಕಾವೇರಿಯನ್ನು ಹರಿಸುತ್ತಿದ್ದಾರೆ. ಪೂಜ್ಯರು ಸ್ವತಃ ತಾವೇ ಶಿಕ್ಷಕರಾಗಿ, ಮುಖ್ಯ ಗುರುಗಳಾಗಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯ ಭದ್ರ ಬುನಾದಿಯನ್ನು ಹಾಕಿದ್ದಾರೆ. 2004ರಲ್ಲಿ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಪ್ರಾರಂಭಿಸುವ ಮೂಲಕ ಗುಣಾತ್ಮಕ ಶಿಕ್ಷಣ ಜೊತೆಗೆ ಸಂಸ್ಕಾರ ಸಹಿತ ಶಿಕ್ಷಣಕ್ಕೆ ನಾಂದಿ ಹಾಡಿದರು. ಹಿಂದುಳಿದ ಭಾಗವೆಂದೇ ಹಣೆಪಟ್ಟಿ ಹಚ್ಚಿಕೊಂಡಿರುವ ಗಡಿಭಾಗವಾಗಿರುವ ಬೀದರ್ ಜಿಲ್ಲೆಗೆ ಇಂದು ಶೈಕ್ಷಣಿಕವಾಗಿ ದಕ್ಷಿಣ ಕರ್ನಾಟಕದ ಮಕ್ಕಳು ಅಷ್ಟೇ ಅಲ್ಲದೆ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ ಮತ್ತು ತೆಲಂಗಾಣದ ನೂರಾರು ಮಕ್ಕಳು ಬರುತ್ತಿರುವುದು ಗುರುಕುಲದ ಹಿರಿಮೆ. ಸಂಸ್ಕಾರ ಸಹಿತ ಶಿಕ್ಷಣ ಜೊತೆಗೆ ಪ್ರತಿ ವರ್ಷ 100% ಫಲಿತಾಂಶ ಗಳಿಸುವ ಗುರುಕುಲದ ನೂರಾರು ಮಕ್ಕಳು IIT, NIT, NDA, BITS, MBBS, BDS, BAMS, BHMS ಮತ್ತು ಬೊಮ್ಸರ್ಫ್ ಸೈನ್ಸ್ ಮುಂತಾದ ರಾಷ್ಟ್ರಮಟ್ಟದ ಪರೀಕ್ಷೆಗಳಲ್ಲಿ ಪಾಸಾಗಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ಮಕ್ಕಳು IAS, KS ಆಗಿ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಶ್ರಮಿಸುತ್ತಿರುವುದು ಸಂತೋಷದ ಸಂಗತಿಯಾಗಿದೆ. ಪೂಜ್ಯರು ಗಡಿಭಾಗದಲ್ಲಿ ಸಂಸ್ಥೆಯನ್ನು ಹುಟ್ಟುಹಾಕುವ ಮೂಲಕ ನಾಡು ನುಡಿಯ ರಕ್ಷಣೆಯ ಜೊತೆಗೆ ನಾಡಿನ ಜೀವನಾಡಿಯಾಗಿರುವ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುತ್ತಿದ್ದಾರೆ. ಹಾಗೆಯೇ ಸಾವಿರಾರು ಜನರಿಗೆ ಉದ್ಯೋಗ ನೀಡಿ ಅವರ ಕುಟುಂಬಗಳ ನೆಮ್ಮದಿಗೆ ಕಾರಣರಾಗಿರುವುದು ಅವಿಸ್ಮರಣೀಯ. ಪ್ರತಿ ವರ್ಷ ಬಡವ, ವಂಚಿತ, ಉಪೇಕ್ಷಿತ ಮಕ್ಕಳಿಗೆ ಉಚಿತವಾಗಿ ವಸತಿ, ಊಟ ಮತ್ತು ಶಿಕ್ಷಣ ನೀಡುವ ಮೂಲಕ ನೂರಾರು ಮಕ್ಕಳ ಭವಿಷ್ಯ ರೂಪಿಸುತ್ತಿದ್ದಾರೆ. ಶ್ರೀಮಠದ ಅಡಿಯಲ್ಲಿ ಕೆಳಕಂಡ 63 ವಿದ್ಯಾಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಶಿಶುವಿಹಾರ ಪ್ರಾಥಮಿಕ ಶಾಲೆಗಳು 16, ಪ್ರೌಢಶಾಲೆಗಳು 15, ಪದವಿ ಪೂರ್ವ ಕಾಲೇಜು 4, ಡಿಗ್ರಿ ಕಾಲೇಜು 2, DED ಕಾಲೇಜು 2, BEd ಕಾಲೇಜು 1,
ITI ಕಾಲೇಜ್ 2, ಆಂಗ್ಲ ಮಾಧ್ಯಮ 4, ಸ್ವದೇಶಿ ದತ್ತು ಕೇಂದ್ರ 1, ಮನೋವಿಕಲಾಂಗ ಶಾಲೆ 2, ಅಂಗವಿಕಲ ಶಾಲೆ 2, ಬಾಲಮಂದಿರ 4, ಪ್ರಸಾದ ನಿಲಯಗಳು 2, ಗ್ರಂಥಾಲಯಗಳು 3, ಸಂಗೀತ ಶಾಲೆ 2, ಗೋಶಾಲೆ 2, 40 ಮಕ್ಕಳಿಂದ ಪ್ರಾರಂಭವಾಗಿರುವ ಈ ಸಂಸ್ಥೆಗಳಲ್ಲಿ ಈಗ ಸುಮಾರು 15,000 ವಿದ್ಯಾರ್ಥಿಗಳು ಓದುತ್ತಿದ್ದು 1,000ಕ್ಕಿಂತ ಹೆಚ್ಚು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ವ್ಯಕ್ತಿತ್ವ ವಿಕಾಸನ, ಸಂಸ್ಕಾರಯುತ ಶಿಕ್ಷಣ, ರಾಷ್ಟ್ರಪ್ರಜ್ಞೆ, ಸಾಮಾಜಿಕ ಜವಾಬ್ದಾರಿಯನ್ನು ಮಕ್ಕಳಲ್ಲಿ ಹೆಚ್ಚಿಸುವ ಶಿಕ್ಷಣ ಪದ್ಧತಿ ಇಲ್ಲಿದ್ದು ಕರ್ನಾಟಕದಲ್ಲಿ ಇದರ ಹೆಸರು ಮನೆ ಮಾತಾಗಿದೆ. ಗಡಿ ಭಾಗದಲ್ಲಿ ಈ ಸಂಸ್ಥೆಯಲ್ಲಿ ಕಲಿತ ಮಕ್ಕಳು ರಾಜ್ಯ, ರಾಷ್ಟ್ರ ಮಟ್ಟದ ಪರೀಕ್ಷೆಗಳಲ್ಲಿ ಮಹೋನ್ನತ ಸಾಧನೆ ಮಾಡುತ್ತಿದ್ದಾರೆ. ಸಾಮಾಜಿಕ ಸೇವೆ. ಶ್ರೀಮಠದಲ್ಲಿ ಎಲ್ಲ ಜಾತಿ, ಧರ್ಮ, ಸುಮಾರು 500 ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಸಾದ, ವಸತಿ ಹಾಗೂ ಶಿಕ್ಷಣ ನೀಡಲಾಗುತ್ತಿದೆ. ಪೂಜ್ಯ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯ ಬೀದರ್ದಲ್ಲಿ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ವಸತಿ ಮತ್ತು ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಉಚಿತ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಪ್ರತಿ ವರ್ಷ ಹಾಗೂ ಅಂತರ್ಜಾತೀಯ ವಿವಾಹವನ್ನು ಮಾಡಲಾಗುತ್ತದೆ. ಪ್ರಕೃತಿ ವಿಸ್ಮಯ ಹಾಗೂ ವಿಕೋಪಗಳಿಗೆ ನಿರಾಶ್ರಿತರಿಗೆ ಸಹಾಯ ಮಾಡುವುದು, ಸಮಾಜದಲ್ಲಿ ಪರಿಸರ ಪ್ರೇಮ ಒಡಮೂಡಿಸುವುದು, ಇದರಡಿಯಲ್ಲಿ ಉಚಿತ ಸಸಿಗಳನ್ನು ನೀಡುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ಸಸಿ ನೆಡುವಂತೆ ಪ್ರೇರೇಪಿಸುವುದು, ರೈತರಿಗಾಗಿ ಕೃಷಿ ಸ್ನೇಹ ಮೇಳ ಏರ್ಪಡಿಸಿ ಮಾದರಿ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಲು ಪ್ರೇರೇಪಿಸುವುದು, ನಿರಾಶ್ರಿತರಾದವರಿಗೆ, ವೃದ್ಧರಿಗೆ, ನಿರಾಶ್ರಿತರಿಗೆ, ಮಹಿಳೆ ಮಕ್ಕಳಿಗೆ ಆಶ್ರಯ ನೀಡುವುದು. ಧಾರ್ಮಿಕ ಸೇವೆ. ಮಠದಲ್ಲಿ ಪ್ರತಿ ತಿಂಗಳು ಶರಣ ಸಂಗಮ ಹಾಗೂ ಶಿವಾನುಭವ ಗೋಷ್ಠಿಗಳನ್ನು ಏರ್ಪಡಿಸಿ ಬಸವಾದಿ ಶರಣರ ಮೌಲಿಕ ವಿಚಾರಗಳನ್ನು ಜನಮನದಲ್ಲಿ ಬಿತ್ತುವುದು. ಶ್ರಾವಣ ಮಾಸದಲ್ಲಿ 1 ತಿಂಗಳ ಅನೇಕ ಹಳ್ಳಿ ಪಟ್ಟಣಗಳಲ್ಲಿ ವಚನ ಪ್ರವಚನ ಹಾಗೂ ವಚನ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗುತ್ತದೆ. ಹಿರಿಯ ಪೂಜ್ಯರ ಜಯಂತಿ ನಿಮಿತ್ತ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರೇರಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಹಿರಿಯ ಪೂಜ್ಯರ ಸ್ಮರಣೋತ್ಸವವನ್ನು ವಚನ ಜಾತ್ರೆಯನ್ನಾಗಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಮಠದಲ್ಲಿ ನಿರಂತರ ಅನ್ನದಾಸೋಹ ಮತ್ತು ಜ್ಞಾನದಾಸೋಹ ಹಾಗೂ ಬಸವ ಧರ್ಮದ ಕಾರ್ಯಕ್ರಮಗಳು ಜರುಗುತ್ತವೆ. ಉಚಿತ ಪ್ರಸಾದ ನಿಲಯದ ಮಕ್ಕಳು, ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರಿಂದ ಪ್ರತಿದಿನ ಸಾಮೂಹಿಕ ಇಷ್ಟಲಿಂಗ ಪೂಜೆ, ಬಸವ ಪ್ರಾರ್ಥನೆ, ವಚನ ಪಠಣ ಜರುಗುವುದು. ಜಾತಿ ಭೇದವಿಲ್ಲದೆ ಬಯಕೆಯುಳ್ಳವರಿಗೆ ಲಿಂಗ ದೀಕ್ಷೆ ನೀಡಲಾಗುವುದು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಂಸ್ಕೃತಿಕ ಸೇವೆ. ಪ್ರತಿ ವರ್ಷ ಜಿಲ್ಲೆ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸಾಹಿತಿ, ಸಂಗೀತ ಹಾಗೂ ಬೇರೆ ಕಲಾವಿದರನ್ನು ಪ್ರಶಸ್ತಿ ನೀಡಿ ಗೌರವಿಸುವುದು. ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕಾಗಿ ನಾನಾ ಸ್ಪರ್ಧೆ ಹಾಗೂ ವಿಚಾರಗೋಷ್ಠಿಗಳನ್ನು ಏರ್ಪಡಿಸುವುದು. ರಾಜ್ಯ ರಾಷ್ಟ್ರ ಮಟ್ಟದ ಸಮ್ಮೇಳನ ಸಮಾರಂಭಗಳನ್ನು ಶ್ರೀಗಳ ನೇತೃತ್ವದಲ್ಲಿ ಹಲವು ಬಾರಿ ಆಯೋಜಿಸಲಾಗಿದೆ. ಶಾಂತಿಕಿರಣ ಎಂಬ ತಿಂಗಳ ಸಂಚಿಕೆಯನ್ನು 1971ರಿಂದ ಶ್ರೀಮಠದಿಂದ ಪ್ರಕಟಿಸಲಾಗುತ್ತಿದೆ. ವಿವಿಧ ನಾಟ್ಯ ಸಂಘಕ್ಕೆ ಸಾವಿರಾರು ರೂಪಾಯಿ ಧನ ಸಹಾಯ ನೀಡಲಾಗಿದೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಜನಪದ ಕಲಾಮೇಳಗಳ ಪ್ರದರ್ಶನ ಮಾಡಲಾಗುವುದು. ನೆರೆಯ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ರಾಜ್ಯಗಳ ಹಲವು ಗ್ರಾಮಗಳಲ್ಲಿ ವಚನ ಗಾಯನ, ವಚನ ನೃತ್ಯಗಳನ್ನು ಏರ್ಪಡಿಸಿ ಜನಮನರಂಜಿಸಲಾಗುತ್ತಿದೆ. ಮಾಧ್ಯಮಗಳಲ್ಲಿ ಪೂಜ್ಯರು ಡಿ ಚಂದನ ವಾಹಿನಿ ಜೀವನ ಮಾರ್ಗ ಕಾರ್ಯಕ್ರಮದಲ್ಲಿ 2015ರಂದು ಪೂಜ್ಯರು ಬಸವ ತತ್ವ ಮತ್ತು ಮಾನವೀಯತೆ ಕುರಿತು ಆಶೀರ್ವಚನ ನೀಡಿದರು. 1/11/2018ರಂದು ಕರ್ನಾಟಕ ರಾಜ್ಯೋತ್ಸವ ದಿವಸ ಚಂದನ ವಾಹಿನಿಯಲ್ಲಿ ಶುಭೋದಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪೂಜ್ಯರು ಆಶೀರ್ವಚನ ನೀಡಿರುತ್ತಾರೆ. TV9ರಲ್ಲಿ ನಿಮಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ಪೂಜ್ಯರ ಕಾರ್ಯ ಪರಿಚಯವನ್ನು ಮಾಡಿಕೊಟ್ಟಿರುವುದು. 2022ರ ಮೇ ತಿಂಗಳಿನಿಂದ ವಿಜಯ ಕರ್ನಾಟಕದಿಂದ ಪ್ರಕಟವಾಗುವ ಬೋಧಿ ವೃಕ್ಷ ವಾರಪತ್ರಿಕೆಯಲ್ಲಿ ಪೂಜ್ಯರ ಶರಣ ಪರಂಪರೆಯ ಶೀರ್ಷಿಕೆಯ ಅಂಕಣ ಬರಹ ಪ್ರಕಟವಾಗುತ್ತಿದೆ. ಪೂಜ್ಯರ ಕುರಿತು ಬಂದ ಕೃತಿಗಳು: ಬಸವ ಶಿಶು, ಕನ್ನಡ ಜಂಗಮ, ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಸಾಧನೆ ಹಾದಿ, ಕಲ್ಯಾಣ ದೀಪ್ತಿ, ಅಕ್ಷರ ಕಲ್ಯಾಣ, ಜಂಗಮ ದಾಸೋಹಿ, ಬಾಲ್ಕಿಯ ಮಹಾಬೆಳಗು, ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಅರಿವಿನ ಬೆಳಕು, ಗುರುಮಹಿಮೆ, ಹಿರೇಮಠ ಮತ್ತು ದಲಿತೋದ್ಧಾರ, ಮಾತೃಹೃದಯಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಸಮಾಜಮುಖಿ ಸದ್ಗುರು, ಮಹಾಜಂಗಮ, ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಪ್ರಶಸ್ತಿ ಪುರಸ್ಕಾರ,
ಗೌರವಗಳು 2006ರಲ್ಲಿ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಬೆಂಗಳೂರು, 2008ರಲ್ಲಿ ರಮಣಶ್ರೀ ಶರಣ ಪ್ರಶಸ್ತಿ ಬೆಂಗಳೂರು, 2010ರಲ್ಲಿ ಬಸವಭೂಷಣ ಪ್ರಶಸ್ತಿ ಉದ್ಗಿರ್ ಮಹಾರಾಷ್ಟ್ರ, 2010ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ, 2012ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬೆಂಗಳೂರು, 2013 ದಿಟ್ಟ ಧೀರ ಗಣಾಚಾರ್ಯ ಶರಣ ಅಂಬಿಗ ಕುಮಾರ ಚೌಡಯ್ಯ ಪ್ರಶಸ್ತಿ ಗದಗ ಬೆಟಗೇರಿ, 2013 ಡಾಕ್ಟರ್ ಸುಧಾಕರ್ ಮೊಗ್ಲೆವಾರ್ ಬಸವ ಸಾಹಿತ್ಯ ಪುರಸ್ಕಾರ ನಾಗಪುರ ಮಹಾರಾಷ್ಟ್ರ, 2013 ಆಳ್ವಾಸ್ ನುಡಿಸಿರಿ ವಿರಾಸತ್ ಪುರಸ್ಕೃತ ಮೂಡಿಬಿದ್ರೆ, 2013 ಸಮಾಜ ಸೇವಾ ರತ್ನ ಪ್ರಶಸ್ತಿ ಅಥಣಿ, 2015 ಸೇವಾ ಬಂಗಾರ ಪ್ರಶಸ್ತಿ ಬೆಂಗಳೂರು, 2015 ಕನಕಶ್ರೀ ಪ್ರಶಸ್ತಿ ಧಾರವಾಡ, 2015 ದಾಸೋರತ್ನ ಪ್ರಶಸ್ತಿ ಹುನ್ನೂರು, 2016 ಮೃತ್ಯುಂಜಯ ಮಹಾಂತ ಪ್ರಶಸ್ತಿ ಧಾರವಾಡ, 2016 ಬಸವ ಜ್ಯೋತಿ ವಿಶ್ವಗುರು ಬಸವೇಶ್ವರ ಪ್ರಶಸ್ತಿ ಬೆಂಗಳೂರು, 2016 ಎಂ ಪಾಟೀಲ್ ಜನಸೇವಕ ಪ್ರಶಸ್ತಿ ಹೂವಿನಹಡಗಲಿ, 2016 ಕಲ್ಯಾಣ ಜ್ಯೋತಿ ಪ್ರಶಸ್ತಿ ಬೀರಿ, 2016 DS ಮ್ಯಾಕ್ಸ್ ಸಾಹಿತ್ಯ ಪುರಸ್ಕಾರ ಬೆಂಗಳೂರು, 2016 ಬಸವಶ್ರೀ ಪ್ರಶಸ್ತಿ ಸಿದ್ಧಲಿಂಗೇಶ್ವರ ಪ್ರಕಾಶನ ಕಲಬುರಗಿ, 2017 ವಚನಶ್ರೀ ಪ್ರಶಸ್ತಿ ಬೆಂಗಳೂರು, 2017 ಮಾತೃಭೂಮಿ ಸೇವಾ ಪ್ರಶಸ್ತಿ TV9 ಬೆಂಗಳೂರು, 2017 ಸಿದ್ಧ ತೋಟೇಂದ್ರ ಗುರುಕುಲ ರತ್ನ ಪ್ರಶಸ್ತಿ ನಾಲವಾರ ಕಲಬುರಗಿ, 2018 ಮರುಳು ಶಂಕರದೇವ ಸಾಹಿತ್ಯ ಪ್ರಶಸ್ತಿ ಭಾಲ್ಕಿ, 2018 ಸಿದ್ಧಗಂಗಾಶ್ರೀ ಪ್ರಶಸ್ತಿ ತುಮಕೂರು, 2019 ಬಸವಭೂಷಣ ಪ್ರಶಸ್ತಿ ಅಥಣಿ, 2020 ಸರ್ವೋತ್ತಮ ಶರಣ ಸಾಹಿತ್ಯ ಪ್ರಕಾಶನ ಪ್ರಶಸ್ತಿ ಲಾತೂರ್ ಮಹಾರಾಷ್ಟ್ರ, 2020 ಮಕ್ಕಳ ಕಲ್ಯಾಣ ರಾಜ್ಯ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಬೆಂಗಳೂರು, 2021 ಬಸವ ರಾಷ್ಟ್ರೀಯ ಪುರಸ್ಕಾರ ಕರ್ನಾಟಕ ಸರ್ಕಾರ ಬೆಂಗಳೂರು, 2022 ಚುಟುಕು ಸಾಹಿತ್ಯ ಪ್ರಶಸ್ತಿ ಬೆಂಗಳೂರು, 2022 ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿ ತೋಂಟದಾರ್ಯ ಮಠ ಗದಗ, 2022 ಕಾಯಕ ಯೋಗಿ ಪ್ರಶಸ್ತಿ ವಿಸ್ತಾರ್ ಚಾನಲ್ ಬೆಂಗಳೂರು, 2023 ಶ್ರೀಗನ್ನಡಂ ಗೆಲ್ಲಿಗೆ ರಾಹಾ ದೇಶಪಾಂಡೆ ಪ್ರಶಸ್ತಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ, 2023 ಮಾಗನೂರು ಬಸಪ್ಪ ಪ್ರಶಸ್ತಿ, 2024 SR ಫೌಂಡೇಶನ್ ಕಲಬುರಗಿಯ ಕರ್ಮಯೋಗಿ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಬಂದಿರುತ್ತವೆ. ನೂತನ ಶ್ರೀಗಳಿಗೆ ಪಟ್ಟಾಧಿಕಾರ, ಹೆಸರು, ಪ್ರಶಸ್ತಿ, ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡಿ ಪಡೆಯಬೇಕೆನ್ನುವ ಧಾವಂತದ ಮಧ್ಯೆ ಇವೆಲ್ಲಕ್ಕೆ ಅಪವಾದವೆಂಬಂತೆ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ತಮ್ಮ ಪಟ್ಟಾಧಿಕಾರವಾಗಿ 25 ವರ್ಷ ತುಂಬಿದ ಬೆಳ್ಳಿ ಸಂಭ್ರಮದ ಜೊತೆಯಲ್ಲಿ ತಮ್ಮೊಂದಿಗೆ ತನ್ನ ಹೆಜ್ಜೆಯಲ್ಲಿ ಹೆಜ್ಜೆನಿರಿಸಿ ತಮ್ಮ ನೆರಳಂತೆ ಸಾಗಿ ಬಂದಿರುವ ಶ್ರೀ ಗುರುಬಸವ ಪಟ್ಟದೇವರಲ್ಲಿ ಭಾವಿ ಪಟ್ಟದೇವರನ್ನು ಕಂಡು 22/12/2011 ತಮ್ಮ ನೂತನ ಉತ್ತರಾಧಿಕಾರಿ ನೇಮಕ ಮಾಡಿ ಒಂದಷ್ಟು ತರಬೇತಿ ನೀಡಿ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರಿಗೆ 22/4/2016 ಪಟ್ಟಾಧಿಕಾರ ಸಮಾರಂಭ ಮಾಡಿರುವುದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಜ್ಯೋತಿ ಮುಟ್ಟಿದ ಬತ್ತಿ ಜ್ಯೋತಿಯಾದಂತೆ, ಲಿಂಗ ಮುಟ್ಟಿ ಲಿಂಗವಾದಂತೆ, ಗುರು ಮುಟ್ಟಿ ಗುರುವಾದವರು ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಸಮರ್ಥ ಪಟ್ಟಾಧಿಕಾರಿಗಳು. 2.5 ದಶಕಗಳಿಂದ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಮಾರ್ಗದರ್ಶನದಲ್ಲಿ ಅಭ್ಯಾಸ, ಅಧ್ಯಯನ, ಭಕ್ತಿ, ಸೇವೆ ಮಾಡುತ್ತಾ ಶ್ರೀಗಳ ಅಂತಃಕರಣಕ್ಕೆ ಮಾರು ಹೋಗಿ ಸೇವೆಯೇ ಶ್ರೇಷ್ಠ ಎಂದರಿತ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಸಮಷ್ಟಿ ಪ್ರಜ್ಞೆಗೆ ಸೇವೆಗೆ ನಿಂತಿರುವುದು ಈ ನೆಲದ ಭಾಗ್ಯ. ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ 2024 ಆಗಸ್ಟ್ 25 ಇದು 74ನೇ ಹುಟ್ಟುಹಬ್ಬ. 2025 ಆಗಸ್ಟ್ 24 ಅವರಿಗೆ 75ನೇ ಹುಟ್ಟುಹಬ್ಬ ಬರಲಿದೆ. ಈ ಹುಟ್ಟುಹಬ್ಬಕ್ಕಾಗಿ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅನಾಥ, ದೀನ, ದಲಿತ ರಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮ ನಿಮ್ಮೆಲ್ಲರ ಆಶಾಕಿರಣವಾಗಿರುವ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಇದೇ ವರ್ಷದಿಂದ ಅವರ 75ನೇ ಹುಟ್ಟುಹಬ್ಬವನ್ನು 2024ರಿಂದ 2025ರವರೆಗೆ ವಿಜೃಂಭಣೆಯಿಂದ 1 ವರ್ಷಗಳ ಕಾಲ
75ನೇ ಹುಟ್ಟುಹಬ್ಬ ಆಚರಿಸಿಕೊಳ್ಳಲಿರುವ ಭಾಗ್ಯ ನಮ್ಮ ನಿಮ್ಮದಾಗಿದೆ. ಶತಶತಂ 100 ವರ್ಷಗಳ ಕಾಲ ಬಾಳಿ ಬದುಕಲೆಂದು ನಾವು ನೀವೆಲ್ಲ ದೇವರಲ್ಲಿ ಪ್ರಾರ್ಥಿಸೋಣ.